Trust in the Lord and do good, and so you shall dwell in the land, and God shall feed you, and truly you shall be satisfied. Delight yourself in the Lord, and he will give you the desires of your heart. Commit your ways to the Lord, and he will bring it to pass. ದೇವ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಕರ್ತನ ಭಕ್ತನು ದಾವೀದನು ಮಾಡುವಂಥ ಪ್ರಾರ್ಥನೆ, ಕರ್ತನಲ್ಲಿ ಭರವಸೆ ಇಟ್ಟು ಯೆಹೋವನಲ್ಲಿ ಭರವಸೆ ಇಟ್ಟು ಒಳ್ಳೆಯದನ್ನು ಮಾಡು, ಆತನ ದೇಶದಲ್ಲಿ ವಾಸವಾಗಿದ್ದು ಆತನ ನಂಬಿಗಸ್ತಿಗೆ ನಿನ್ನನ್ನು ಉಪಚರಿಸಿ ನಿನ್ನನ್ನು ಉದ್ಧರಿಸುವುದು. ಆಗ ನೀನು ತೃಪ್ತಿಗೊಂಡು ದೇಶದಲ್ಲಿ ಸದಾಕಾಲ ಬಾಳುವಿ. ದೇವರಿಗೂ ಮನುಷ್ಯರಿಗೆ ಇರತಕ್ಕಂಥ ಒಂದು ಬಾಂಧವ್ಯ ಏನಂದರೆ ಭರವಸೆ ಇಟ್ ಇಸ್ ಎ ಬಾಂಡೇಜ್ ಬಿಟ್ವೀನ್ ಗಾಡ್ ಆ್ಯಂಡ್ ಮ್ಯಾನ್. ದ ಟ್ರಸ್ಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಇವತ್ತು ಗಂಡ ಹೆಂಡತಿ ಜೀವನ ಮಾಡ್ತಾರಂದರೆ ಇಟ್ ಇಸ್ ಬಿಕಾಸ್ ಆಫ್ ಟ್ರಸ್ಟ್, ನಾಟ್ ಬಿಕಾಸ್ ಆಫ್ ಮನಿ ಆರ್ ಸಮ್ ಕೈಂಡ್ ಆಫ್ ಪೊಸಿಷನ್. ಒಂದು ಭರವಸೆ, ಹೆಂಡತಿ ಮನೆಗೆ ಬರ್ತಾಳೆ, ಗಂಡ ಮನೆಗೆ ಬರ್ತಾನೆ, ನಮ್ಮನ್ನು ನೋಡ್ಕೊಳ್ತಾನೆ, ಅವನು ನಮ್ಮನ್ನು ನೋಡಿ ನಮ್ಮನ್ನು ಸಾಕ್ತಾನೆ ಅಂತ ಒಂದು ಹೆಣ್ಣು ತನ್ನ ಮನೆಯೇ ಬಿಟ್ಟು ತನ್ನ ತಾಯಿ ತಂದೆನೆಲ್ಲ ಬಿಟ್ಟು ಗಂಡನ ಮನೆಗೆ ಹೋಗಿ ಅವಳು ಬಾಳ್ತಾಳೆ. ಒಂದು ದಿನ ಗಂಡ ಹೇಳಿದಂತೆ, ನಾನಿರೋವರೆಗೂ ನೀನು ಎದುರಿಸ್ತಾ ಇರ್ತೀನಿ, ನೀನು ನನ್ನ ನೋಡಿ ಯಾವಾಗಲೂ ಎದುರ್ತಾ ಇರಬೇಕು ಅಂತ ಹೇಳಿದಂತೆ. ಅದಕ್ಕೆ ಹೆಣ್ಣು ಹೇಳಿದಂತೆ, ನಾನು ಮನೇಲಿ ಇರಬೇಕಾದ್ರೆ ನೀವು ನನ್ನ ನೋಡೋಕ್ಕೆ 30 ಜನ ಬಂದ್ರಿ, ಆವಾಗ ನಾನು ಎದುರಲಿಲ್ಲ. ಮದುವೆ ಮಾಡೋಕ್ಕೆ ಬಂದಾಗ 300 ಜನ ಬಂದ್ರಿ, ಆವಾಗಲೂ ನಾನು ಎದುರಲಿಲ್ಲ. ಈಗ ಎಲ್ಲರನ್ನೂ ಬಿಟ್ಟು ನಾನು ಒಬ್ಬಳೇ ನಿಮ್ಮ ಮನೆಗೆ ಬಂದಿದ್ದೀನಿ, ನಾನು ಹೇಗೆ ಎದುರಬೇಕು? ನೀವೆಲ್ಲ ಎದುರು ಎಲ್ಲರನ್ನೂ ಕರ್ಕೊಂಬಂದ್ರಿ, ಆದರೆ ನಾನು ಯಾರಿಗೂ ಎದುರಲಿಲ್ಲ ಅಂತ ಹೇಳಿದಂತೆ. ಸೊ ಭರವಸೆ ಅನ್ನೋದು ತುಂಬ ಮುಖ್ಯ. ಆ ಭರವಸೆ ಒಂದು ಹೋಗ್ಬಿಡ್ತು ಅಂದರೆ ನಮ್ಮ ಕುಟುಂಬ ಜೀವನವೇ ನಿಲ್ಲಕ್ಕೆ ಸಾಧ್ಯವಿಲ್ಲ. ಆಗ ಹೇಗೆ ಒಂದು ಹೆಣ್ಣು ಗಂಡಿನ ಮೇಲೆ ಅಷ್ಟು ಭರವಸೆ ಇಟ್ಟು ತನ್ನ ತಾಯಿ ತಂದೆ ಎಲ್ಲನೂ ಮರೆತು, ಕೆಲವು ಟೈಮ್ ನೋಡಿ ಹೆಣ್ಮಕ್ಳು ಗಂಡನ ಮನೆಗೆ ಹೋದರೆ ಮನೆಗೆ ಬರೋದಿಲ್ಲ. ಆವಾಗ ಆ ತಾಯಿ ಹೇಳ್ತಾರೆ, ಇವಾಗ ಗಂಡನೇ ಹೆಚ್ಚಾಗ್ಬಿಟ್ನ ನಿನಗೆ, ಮನೆಗೆ ಬರೋದು ಬಿಟ್ಬಿಟ್ಟಿದ್ಯಾ, ಅಪ್ಪನಿಗೊಂದು ನಮಸ್ಕಾರ ಮಾಡಲಿಲ್ಲ, ಒಂದು ವಿಷಯ ಮಾಡಲಿಲ್ಲ, ಗಂಡನೇ ಬೇಕಾ ನಿನಗೆ? ಹೌದಾ ಮಮ್ಮಿ, ಗಂಡನೇ ಬೇಕು ಅಂತ ಹೇಳ್ತಾರೆ. ಒಂದು ಗಂಡು ಒಂದು ಹೆಣ್ಣು ನೋಡ್ಕೋಬೇಕಾದ್ರೆ ಆ ಭರವಸೆಯಲ್ಲಿ ನೋಡಿ ಅಷ್ಟು ಒಂದು ಬಾಂಧವ್ಯ ಒಂದು ಏರ್ಪಟ್ಟು ಬಂದ್ಬಿಡುತ್ತೆ ನೋಡಿ. ಎಲ್ಲೋ ಇದ್ದ ಹುಡುಗ, ಎಲ್ಲೋ ಇದ್ದ ಹುಡುಗಿ, ಅವರಿಬ್ಬರು ಮದುವೆಯಲ್ಲಿ ಒಂದಾಗಬೇಕಾದ್ರೆ ಆ ಭರವಸೆ ಏನು ಮಾಡುತ್ತೆ, ಅವನ್ನ ಸಾಗಿಸ್ಕೊಂಡು ಅವನು ಕೊನೆಯವರೆಗೂ ಆ ಹೆಂಡತಿನ ನೋಡ್ಕೊಳ್ತಾಳೆ. ಆದರೆ ಮದುವೆ ಆದ ದಿನದಿಂದ ಕೊನೆಯವರೆಗೂ ಎಷ್ಟೋ ಜಗಳಗಳು ಬರುತ್ತೆ, ಎಷ್ಟೋ ವಿಧದ ವೈಮನಸ್ಸುಗಳು ಬರುತ್ತೆ, ಎಷ್ಟೋ ವಿಧವಾದ ಫಿಸಿಯೋಥೆರಪಿಗಳಾಗುತ್ತೆ, ಅದು ಗೊತ್ತಾಗಿರ್ಬೋದು. ಎಷ್ಟೋ ಸಮಯದಲ್ಲಿ ಸೂಟ್ ಕೇಸ್ ಚೇಂಜ್ ಆಗುತ್ತೆ, ನಾನು ತೊಗೊಂಡು ಮನೆಗೆ ಹೋಗ್ತೀನಿ, ನೀವು ತೊಗೊಂಡು ಈ ಕಡೆ ಹೋಗಿ ಅಂತೇಳಿ. ಎಷ್ಟೋ ಟೈಮ್ 3 ತಿಂಗಳು 4 ತಿಂಗಳು ಹಾಲಿಡೇಗೆ ಹೋಗ್ಬಿಡ್ತಾರೆ ಹೆಣ್ಮಕ್ಳು, ಬರೋದೇ ಇಲ್ಲ ಗಂಡನ ಮನೆಗೆ, ಜಗಳ ಆಗಿ. ಆದರೆ ದೇವರ ಬಾಂಧವ್ಯ ಅನ್ನೋದು ಇದೆಯಲ್ಲ, ವೆನ್ ಯು ಕಮ್ ಟು ದ ಟ್ರಸ್ಟ್ ಆಫ್ ಗಾಡ್, ದ ಟ್ರಸ್ಟ್ ಈಸ್ ವೆರಿ ಡಿವೈನ್ ಮೈ ಸನ್ ಆ್ಯಂಡ್ ಡಾಟರ್. ಆ ಭಗವಂತನ ನೀವು ನಂಬಿ ಯಾವಾಗ ಬರ್ತೀರಾ, ಆ ಭರವಸೆ ಇದೆಯಲ್ಲ, ನಿಮ್ಮನ್ನು ಮೇಲೆ ಅದು ತಗೊಂಡು ಹೋಗೋಕ್ಕೆ ಅದು ಇಷ್ಟಪಡುತ್ತೆ. ಅದಕ್ಕೆ ಭಕ್ತನ ಹೇಳ್ತಾನೆ, ಯೆಹೋವನಲ್ಲಿ ಭರವಸೆ ಇಟ್ಟು ನೀನು ಒಳ್ಳೆಯದನ್ನು ಮಾಡು, ಆಗ ನಿನ್ನ ದೇಶದಲ್ಲಿ ವಾಸವಾಗಿರ್ತೀವಿ. ಇವತ್ತು ಎಷ್ಟೋ ಸಮಯಗಳಲ್ಲಿ ನಮ್ಮ ಭರವಸೆನೇ ಒಡೆದು ಹೋಗಿದೆ. ಪ್ರೇಯರ್ ಮಾಡ್ತೀವಿ, ಬೈಬಲ್ ಓದ್ತೀವಿ, ಉಪವಾಸ ಮಾಡ್ತೀವಿ, ದೇವಾಲಯಕ್ಕೆ ಹೋಗ್ತೇವೆ, ಕಾಣಿಕೆ ಕೊಡ್ತೇವೆ, ಎಲ್ಲ ಮಾಡ್ತೇವೆ. ಆದರೆ ನಮಗೆ ಸಮಸ್ಯೆಗಳು ಬಂದಾಗ ದೇವ್ರ ಮೇಲೆ ನಂಬಿಕೆ ಇಡ್ತೀವಲ್ಲ, ಆ ನಂಬಿಕೆ ನಮ್ಮ ಕೈಲಿ ಇಡೋಕ್ಕೆ ಆಗೋದೇ ಇಲ್ಲ. ಹಲವಾರು ಶೋಧನೆ, ಹಲವಾರು ಹೋರಾಟಗಳು. ಆ ಹೋರಾಟಗಳ ಮಧ್ಯದಲ್ಲಿ ಸೈತಾನ್ ಬೇರೆ ಬಂದು ಏನು ಮಾಡ್ತಾನೆ, ನೀನು ನಂಬಿದ್ರೆ ನಿನ್ಗೆ ಒಳ್ಳೇದಾಯ್ತಾ, ನಿನ್ನ ನಂಬಿದ್ರೆ ಏನೋ ಮಿರಾಕಲ್ ಆಯ್ತಾ ನಿನಗೆ, ಅಲ್ಲಿ ಹೋದ್ಮೇಲೆ ನಿನ್ಗೆ ಒಳ್ಳೇದಾಯ್ತಾ, ಈ ರೀತಿ ಬಂದು ಪೋಕ್ ಮಾಡಿ ನಮ್ಮ ಫೇತ್ ಏನು ಮಾಡಿಬಿಡ್ತಾನೆ, ಡಿಸ್ಟ್ರಾಯ್ ಮಾಡಿ ಹೊಡೆದು ಹಾಕ್ಬಿಡ್ತಾನೆ. ಹಿಂದೆನೇ ಹೋಗ್ಬಿಡ್ತೇವೆ ನಾವು. ಆಗ ಜೀವನದಲ್ಲಿ ನಮಗೆ ಬೇಕಾಗಿರೋದು, ಅದಕ್ಕೆ ಭಕ್ತನ ಹೇಳ್ತಾನೆ, ಯೆಹೋವನಲ್ಲಿ ನೀನು ಭರವಸೆ ಇಟ್ಟರೆ ನಿನಗೆ ಯಾವತ್ತೂ ಲಾಸ್ ಇಲ್ಲವೇ ಇಲ್ಲ. ಪ್ರೈಸ್ ದಿ ಲಾರ್ಡ್. ದೇವರಲ್ಲಿ ಭರವಸೆ, ಆ ಪ್ರಭುಗಳಲ್ಲಿ ಭರವಸೆ ಇಡ್ಬೋದು, ಮಂತ್ರಿಗಳಲ್ಲಿ ಭರವಸೆ ಇಡ್ಬೋದು, ಸ್ನೇಹಿತರ ಮೇಲೆ ಭರವಸೆ ಇಡ್ಬೋದು. ಎಲ್ಲ ಭರವಸೆ ಒಂದು ದಿನ ಅದು ಭಂಗ ತೆಗೆದುಕೊಂಬರುತ್ತೆ. ಆದರೆ ದೇವ್ರ ಮೇಲಿರೋ ಭರವಸೆ ಇದೆಯಲ್ಲ, ಅದು ಒಂದು ದಿನ ಕೂಡ ನಿಮಗೆ ನಾಚಿಕೆ ಪಡಿಸೋದಿಲ್ಲ. ಪ್ರಿಯರೇ, ನಾನು ಭರವಸೆ ಇಟ್ಟಿದ್ದೀನಿ ದೇವ್ರ ಮೇಲೆ, ಇದುವರೆಗೂ ನಾನು ಆ ಭರವಸೆನ ದೇವ್ರೇನು ಮಾಡಿಲ್ಲ, ಕೆಡಿಸಿ ಕೆಳಗೆ ಹಾಕಲಿಲ್ಲ. ಯಾವತ್ತೂ ನೀವು ಆ ಭರವಸೆ ದೇವ್ರ ಮೇಲೆ ಇಡೋಕ್ಕೆ ಆರಂಭ ಮಾಡ್ತೀರಾ, ಕರ್ತನೇನು ಮಾಡ್ತಾನೆ, ನಿಮ್ಮ ಕೈ ಕೆಲಸಗಳನ್ನು ಆಶೀರ್ವಾದ ಮಾಡಿ ನಿಮ್ಮ ಎಲ್ಲ ಕಾರ್ಯಗಳನ್ನು ಬ್ಲೆಸ್ ಮಾಡ್ತಾನೆ. 4ನೇ ವಚನ ಹೇಳುತ್ತೆ, ಆಗ ದೇವರಲ್ಲಿ ನೀನು ಸಂತೋಷ ಪಡುವಿ ಮತ್ತು ಆತನು ನಿನ್ನ ಇಷ್ಟಾರ್ಥವನ್ನು ನೆರವೇರಿಸುವನು. ನಿನ್ನ ಭೂಯಾತ್ರೆಯ ಚಿಂತೆಯನ್ನು ದೇವರಿಗೆ ವಹಿಸಿಬಿಟ್ಟು ತಿರ್ಗಾ ಹೇಳುತ್ತೆ, ಭರವಸೆಯಿಂದ ಇರು. ಅವ್ರ ಮೇಲೆ ಕೊಟ್ಬಿಡು, ಎಲ್ಲ ಭಾರ ಎಲ್ಲ
ಕೆಲವು ಟೈಮ್ ಮನೇಲಿ ಜಗಳ ಆಗಬೇಕಾದ್ರೆ ಮಕ್ಕಳು ಜಗಳ ಆಗಬೇಕಾದ್ರೆ ಅಪ್ಪ ಬರ್ತಾರೆ ಇಲ್ಲ ಅಮ್ಮ ಬರ್ತಾರೆ, ಯಾಕೋ ಇಷ್ಟು ಟೆನ್ಷನ್ನು, ಬಿಡೋ ಅದೆಲ್ಲ ನಾನು ನೋಡ್ಕೊಳ್ತೀನಿ. ತಕ್ಷಣ ಮಕ್ಕಳು ಸೈಲೆಂಟ್ ಆಗಿಬಿಡ್ತಾರೆ. ಅಪ್ಪ ಎಲ್ಲ ಅವರೇ ಕಟ್ಕೊಳ್ತಾರೆ, ದುಡ್ಡೆಲ್ಲ ಪರವಾಗಿಲ್ಲ ಅವ್ರು ಮಾಡ್ತಾರೆ. ಆ ಭರವಸೆ ಬಂದ್ಬಿಡುತ್ತೆ ನೋಡಿ, ನಿಶ್ಚಿಂತನಾಗಿದ್ಬಿಡ್ತೀವಿ ನಾವು. ಆಗ ದೇವ್ರ ವಾಕ್ಯದಲ್ಲಿ ಯಾವತ್ತೂ ನೀವು ನಂಬಿ ಬರ್ತೀರಾ? ಯಾವಾಗ ದೇವ್ರ ವಾಕ್ಯ ನಂಬಿ, ಯಾವಾಗ ದೇವ್ರ ವಾಕ್ಯದ ನಡ್ಕೊಂಡು ಅವರ ವಾಕ್ಯ ನಂಬಿ ಹಿಂಬಾಲಿಸ್ಕೊಂಡು ಬರ್ತೀರಾ? ದ ಡೇ ವೆನ್ ಯು ಟ್ರಾವೆಲ್ ವಿತ್ ಗಾಡ್, ದ ಡೇ ವೆನ್ ಯು ಬಿಗ್ಯಾನ್ ಟು ಪುಟ್ ಯುವರ್ ಟ್ರಸ್ಟ್ ಇನ್ ದ ಲಾರ್ಡ್ ವಿಲ್ ನೆವರ್ ಪುಟ್ ಯು ಡೌನ್ ಅಟ್ ಎನಿ ಟೈಮ್. ಮೈ ಸನ್ ಡಾಟರ್, ಪ್ರಾಯದ ಸಿಂಹಗಳು ಹಸುವಿಂದ ಬಳಲಿದ್ರು ಕೂಡ ದೇವರನ್ನ ಬಿಟ್ಟುಕೊಳ್ಳೋ ಮಕ್ಕಳಿಗೆ ಯಾವ ಕೊರತೆನೂ ಇರೋದೇ ಇಲ್ಲ. 30 ಲಕ್ಷ ಜನಗಳು ದೇವರ ಮೇಲೆ ಭರವಸೆ ಇಟ್ಟು ಆ ಅರಣ್ಯದಲ್ಲಿ, ಆ ಐಗುಪ್ತ ದೇಶನ ಬಿಟ್ಟು ಅರಣ್ಯದಲ್ಲಿ ಅವ್ರು ಬರಬೇಕಾದ್ರೆ 40 ವರ್ಷಗಳ ಕಾಲ ದೇವರವನ್ನ ಸಾಕಿ ಸಲಹಿದ್ರು. ಒಂದೇ ಒಂದು ದಿನ ಅವರ ಕೊರತೆ ಪಡಲಿಲ್ಲ. ಒಂದು ಗ್ಯಾಸ್ ಸ್ಟವ್ ತಗೊಳ್ಳಿಲ್ಲ, ಒಂದು ಬುಕ್ ತಗೊಳ್ಳಿಲ್ಲ, ಒಂದು ಮೆಡಿಸಿನ್ ತಗೊಳ್ಳಿಲ್ಲ, ಒಂದು ಆಪರೇಷನ್ ಆಗಲಿಲ್ಲ, ಒಂದು ಸರ್ಜರಿ ಆಗಲಿಲ್ಲ. 40 ವರ್ಷಗಳ ಕಾಲ ದೇವರ ಅಂಡರ್ ದ ಡಿವೈನ್ ಸೂಪರ್ ನ್ಯಾಚುರಲ್ ಪ್ರೊವಿಷನ್ ದೇವರೇ ಅವ್ರನ್ನ ಅರಣ್ಯದಲ್ಲಿ ನಡೆಸ್ಕೊಂಡ್ರು. ದೇವರು ವಾಕ್ಯ ಹೇಳುತ್ತೆ, ಪ್ರಾಯದ ಸಿಂಹಗಳ ಮೇಲೆ, ಘಟ ಸರ್ಪಗಳ ಮೇಲೆ ನೀ ತುಳಿದು ಬಿಡ್ತೀಯ. ಕೀರ್ತನೆ 91 ಓದಬೇಕಾದ್ರೆ ಅದನ್ನೇ ನೋಡೋದು. ಆ ಕೀರ್ತನೆ 91, ನಿನ್ನ ಮಗ್ಗಲಲ್ಲಿ 1000 ಜನರು, ಬಲಗಡೆಯಲ್ಲಿ 10,000 ಜನರು ಸತ್ತು ಬಿದ್ದರು, ನಿನಗೆ ಯಾವ ವಿಧವಾದ ವಿಘ್ನಗಳು ಬರದೇ ಇಲ್ಲ ಅಂತ ಹೇಳಿ ಭಕ್ತನ ಆಡ್ತಾನಲ್ಲ, ಯಾರದು ಬರೆದಿದ್ದು? ದಟ್ ವಾಸ್ ಮೋಸಸ್. He experienced the protection and the power of God. How God could lead people of God even in the wilderness. He understood that God even can prepare a wilderness, a table even in the wilderness. ದೇವರ ಅರಣ್ಯದಲ್ಲಿ ಕೂಡ ನಮಗೆ ಔತಣದ ಬೇಜನ್ನ ಸಿದ್ಧ ಮಾಡೋಕ್ಕೆ ಶಕ್ತನಾಗಿದ್ದಾನೆ ಅಂತ ಹೇಳಿನೇ ಅವನ ಕೀರ್ತನೆ, ಆ ಪುಸ್ತಕನ ಬರೀತಾನೆ. Psalm 91 ವರ್ಸ್ 1 ಹೇಳ್ಬಿಡ್ತಾನೆ, ಪರಮಾತ್ಮನ ಮರೆ ಒಕ್ಕಿರೋನು, ಸರ್ವಶಕ್ತನ ನೆರಳಲ್ಲಿ ಅವನ ಆಸೆ ಇರುವನು, ಅವನು ಯಾವತ್ತೂ ಅವನು ಕದಲದೇ ಇಲ್ಲ. He who dwells in the secret place of the Most High shall abide under the shadow of the Almighty. ಆಲ್ಮೈಟಿ ಗಾಡ್ ಹತ್ರ ಬರಬೇಕಾದ್ರೆ ನಾನು ಹೇಳ್ತೇನೆ, ಮಗನೇ, ನಿನ್ನ ಜೀವನದಲ್ಲಿ ಎಲ್ಲ ಕೊರತೆಗಳನ್ನ ದೇವರು ನೀಗಿಸಕ್ಕೆ ಶಕ್ತನಾಗಿದ್ದಾನೆ. ದೇವರಿನ ಕಣ್ಣೀರಿನ ಒರೆಸಕ್ಕೆ ಶಕ್ತನಾಗಿದ್ದಾನೆ. ನಿನ್ನ ಜೀವಮಾನ ಕಾಲವೆಲ್ಲ ಶುಭಗಳು, ಕೃಪೆಗಳು ಸದಾ ನಿನ್ನನ್ನು ಹಿಂಬಾಲಿಸಿ ಹೋಗುವ ಹಾಗೆ ದೇವರು ಮಾಡಕ್ಕೆ ಶಕ್ತನಾಗಿದ್ದಾನೆ. Only one thing you have to do, only trust God and follow him. Amen. Hallelujah. ಇದು ತುಂಬಾ ಕಷ್ಟನಾ? ಸೈತಾನ ಇದನ್ನೇ ಮಾಡಕ್ಕೆ ಬಿಡೋದಿಲ್ಲ. ಆ ಟ್ರಸ್ಟ್ ಅನ್ನೋದಿದೆ ನೋಡಿ, ದೇವ್ರ ಹತ್ರ ಬಿಡಕ್ಕೆ ಬಿಡೋದಿಲ್ಲ. 40 ವರ್ಷಗಳ ಕಾಲ ಅರಣ್ಯದಲ್ಲಿ ನಡಿಬೇಕಾದ್ರೆ ಜನರಿಗೆ ಒಂದು ದೇವರು ವಾಕ್ಯ ಹೇಳುತ್ತೆ, ಅವರ ಚಪ್ಪಲಿ ಸವಿಯಲಿಲ್ಲ, ಅವರ ಬಟ್ಟೆ ಕೀಳಿದಾಗಲಿಲ್ಲ, ಹರಿಯಲಿಲ್ಲ. ಈವನ್ ಅವರ ಬಟ್ಟೆ ಅವರು ಬೆಳೆದಾಗೆ, ಮಕ್ಕಳು ಬೆಳೆದಾಗೆ ಆ ಬಟ್ಟೆನೂ ಕೂಡ ಬೆಳೀತಾ ಇತ್ತು. ಪ್ರೈಸ್ ದ ಲಾರ್ಡ್. ಮಧ್ಯಾಹ್ನ ಬೆಳಗಿನ ಜಾವದಲ್ಲಿ ಪರಲೋಕದಿಂದ ಮನ್ನಾ ಕೆಳಗೆ ಇಳಿತಾ ಇತ್ತು. ಅವರು ಭಕ್ಷ್ಯ ಭೋಜನ ಕೇಳಿದಾಗ ಲಾವಕ್ಕಿಗಳು ತಾವಾಗೆ ಬಂದು ಅವ್ರ ಮನೆ ಮುಂದೆ ಬಂದು ಬೀಳೋದು ನೋಡಿ. ಲಾವಕ್ಕಿ ಅಂದರೆ ಚಿಕನ್ಸ್ ಅಂತ ಹೇಳ್ತೀವಿ, ಈ ಕಾಲದಲ್ಲಿ ಚಿಕನ್ ಅಂತ ಹೇಳ್ತೀವಿ ಅಲ್ವಾ? ಆ ರೀತಿ ಅವ್ರ ಮನೆ ಮುಂದೆ ಬಂದು ಬೀಳೋದು. ಜಸ್ಟ್ ಅದನ್ನು ಹಿಡಿದುಬಿಟ್ಟು ಅವರು ಆ ಪುಕ್ಕ ತೆಗೆದು ಸಾಯಿಸಿ ಅದನ್ನು ಶುದ್ಧ ಮಾಡಿ ಅದನ್ನು ಊಟ ಮಾಡಿ ತಿಂತಾಯಿದ್ರಂತೆ. 40 ಲಕ್ಷ ಜನಕ್ಕೆ ಊಟ ಕೊಡ್ತಾಯಿದ್ರಂತೆ ನೋಡಿ ದೇವರು. ಇವತ್ತು ಒಂದು ಮನೇಲಿ 2 ಮಗು ಆಗಿ ಇನ್ನೊಂದು ಮಗು ಆಗೋಷ್ಟೊತ್ತಿಗೆ ಗಂಡಸ್ತು ಮುಖ ಹಿಂಗಾಗ್ಬಿಟ್ಟಿರುತ್ತೆ. ಅಯ್ಯೋ ಇನ್ನೊಂದು ಮಗು ಹುಟ್ಬಿಡ್ತಾ ಅಂತ ನಾನು, ಏನಾಯ್ತು, ಯಾಕೋ ಇಷ್ಟು ಟೆನ್ಷನ್? ಇಲ್ಲೋ ಇನ್ನೊಂದು ಮಗು ಆಗಿದೆ, ಅದು ಹೆಣ್ಮಗು ಆಗಿದೆ. ಹೆಣ್ಮಗು ನೋಡ್ಕೊಳ್ಳೋದು ಈಗ ಅಲುಕಾಸಲ್ಲಿ ತುಂಬ ಕಾಸ್ಟ್ಲಿ ಆಗಿದೆ. ಮೋದಿಜಿ ಬೇರೆ 15% GST ಬೇರೆ ಹಾಕಿದ್ದಾರೆ. ಗೋಲ್ಡ್ ತೊಗೊಳೋದು ಯಾವಾಗ, ಬಟ್ಟೆ ತೊಗೊಳೋದು ಯಾವಾಗ, ಸೀರೆ ತೊಗೊಳೋದು ಯಾವಾಗ? ಅಲ್ಲರಯ್ಯ, ಇನ್ನು ಮಗು ಹಾಲು ಕುಡಿಯೋಕ್ಕೆ ಸ್ಟಾರ್ಟ್ ಮಾಡಿ, ಅಷ್ಟಲ್ದಿ ನೀನು ಆಲ್ಕೋಹಾಲ್ ಕುಡಿಯೋಕೆ ಆಗ್ಬಿಟ್ಟಿದ್ಯಲ್ಲಪ್ಪ ನೀನು. ಅಷ್ಟಲ್ದಿ ಆಲ್ಕೋಹಾಲ್ ಕುಡ್ದವರಾಗೆ ಮಾಡ್ತಿದ್ಯಲ್ಲಪ್ಪ. ಟೆನ್ಷನ್ನು. ಮಗು ಇನ್ನೊಂದು ಹುಟ್ಟಿದ ತಕ್ಷಣ ಅದನ್ನು ಹಿಂಗೆ ಸಾಕೋದು. ದೇವ್ರು ಹೇಳ್ತಾರೆ, 40 ಲಕ್ಷ ಜನ ದೇವರನ್ನ ನಂಬಿ ಹಿಂಬಾಲಿಸ್ಕೊಂಡು ಹೋದ್ರಲ್ಲ, 40 ವರ್ಷಗಳ ಕಾಲ ದೇವರವರಿಗೆ ಬೆಳಗ್ಗೆ ರಾತ್ರಿ ಊಟ ಕೊಟ್ಟು ಒಂದು ದಿನ ಕೂಡ ದೇವರಿಗೆ ಬೋರೇ ಆಗಲಿಲ್ಲ ನೋಡಿ. ನಮ್ಮ ಮನೆಗೆ 4 ಜನ ಗೆಸ್ಟ್ ಬಂದರೆ ಫಸ್ಟ್ ದಿನ ಉದ್ಗಡಿ ಹಚ್ತೀವಿ, ಸೆಂಟರ್ ಹೊಡಿತೀವಿ, ಪರ್ಫ್ಯೂಮ್ ಮಾಡ್ತೀವಿ. ಅಯ್ಯೋ ಈ ಮನೆ ನೋಡಿ, ಆ ರೂಮ್ ನೋಡಿ, ಈ ಟಿ ವಿ ನೋಡಿ, ಎಲ್ಲ ನೋಡಿ ಎಲ್ಲ ಊಟ ಎಲ್ಲ ಹಾಕ್ತೀವಿ. ಅದೇನು ದುಕ್ರ ಮಾಂಸ ಅದಂತೆ ಇದೆಲ್ಲ ಹಾಕಿ ಎಲ್ಲ ಮಾಡ್ತೀವಿ. 2ನೇ ದಿನ ನೀರು ದೋಸೆ ಇದ್ದು ಎಲ್ಲ ಕೊಡ್ತೀವಿ. 3ನೇ ದಿನ ಇಡ್ಲಿ ದೋಸೆ, ಆಂಬೋಡೆ ಗಿಂಬೋಡೆ ಎಲ್ಲ ಕೊಡ್ತೀವಿ. 5ನೇ ದಿನ ಆದಮೇಲೆ ಯಾವಾಗ ಹೋಗ್ತೀರಾ ನೀವು? ಸಾಕಾಗ್ಬಿಡುತ್ತೆ ಅವ್ರಿಗೆ. ಪಾತ್ರೆ ತೊಳಿಬೇಕು, ತಿರ್ಗಿ ಅಡುಗೆ ಮಾಡಬೇಕು, ತಿರ್ಗಾ ತೊಗೊಂಡು ಇಡಬೇಕು. ಅವ್ರು ಹೋಗಲ್ಲ ಜನ. 1 ವಾರ ಆದರೆ ಠಿಕಾಣಿ ಹಾಕ್ಬಿಟ್ಟಿರ್ತಾರೆ.
ಒಳಗಡೆ ಹೋಮ್ ಮಿನಿಸ್ಟ್ರಿ ಹೆಂಡತಿ ಗಂಡನಿಗೆ ಹೇಳ್ತಾರೆ ಪ್ರೈಮ್ ಮಿನಿಸ್ಟ್ರಿಗೆ, ಇನ್ನು ಎಷ್ಟು ಶನಿಗಳು ಇನ್ನೆಷ್ಟು ದಿನ ಒಳಗೆ ಇರ್ತಾರೆ ಇವರು, ಅವನ ಬೇಗ ಕಳಿಸಬಾರ್ದಾ, ನೀ ಬೇರೆ ಹೋಗಿ ಹೊರತ ಸ್ಮೈಲಿಂಗ್ ಮಾಡಿ ಮಾಡಿ ನಿಂತ್ಕೊಳ್ತೀರಾ, ಅವನ ಓಡಿಸಬಾರ್ದಾ? ಅದೆಲ್ಲ ಅನುಭವ ಆಗಿದೆ ನಿಮಗೆ, ನನಗೆ ಗೊತ್ತು. ಕೆಲವು ಹೇಳ್ತಾರೆ ಒಂದು ಪೀಡೆ ಬಂದು ಸೇರ್ಕೊಂಡ್ಬಿಟ್ಟಿದೆ ಬದ, ಮನೆಗೆ ಹೋಗ್ತಾನೆ ಇಲ್ಲ ಅಂತಾರೆ, ಹೋಗೋದು ಇಲ್ಲ ಅಂತಾರೆ ಬದರ್, ನೂಕಿದ್ರು ಕೂಡ ಹೋಗಲ್ಲ ಅಂತಾರೆ ಬದರ್. ನಮಗೆ ಟೆನ್ಷನ್ ಆಗಿಬಿಟ್ಟಿದೆ ಬದರ್. ಆದರೆ ದೇವ್ರು ಹೇಳ್ತಾರೆ 40 ಲಕ್ಷ ಜನ ಡೇ ಆ್ಯಂಡ್ ನೈಟ್ ಅವ್ರಿಗೆ ಊಟ ಕೊಡಬೇಕಾದ್ರೆ ದೇವ್ರವ್ರಿಗೆ ಬೋರೇ ಆಗಲಿಲ್ಲ ದೇವ್ರಿಗೆ. ಆಗ ದೇವ್ರ ಟ್ರೆಷರಲ್ಲಿ ಎಷ್ಟು ಊಟ ಇರ್ಬೋದು, ಅವ್ರ ಟ್ರೆಷರಲ್ಲಿ ಎಷ್ಟು ಬ್ಲೆಸ್ಸಿಂಗ್ ಇರ್ಬೋದು, ಅವ್ರ ಟ್ರೆಷರಲ್ಲಿ ಎಷ್ಟು ಮಹಿಮೆ ಇರ್ಬೋದು, ಅವ್ರ ಟ್ರೆಷರಲ್ಲಿ ಎಷ್ಟು ಬ್ಲೆಸ್ಸಿಂಗ್ಸ್ಗಳು ನಮಗಾಗಿ ದೇವರು ಆಯತ ಮಾಡಿ ಇಟ್ಟಿರ್ಬೋದು. ಗಾಡ್ ಕ್ಯಾನ್ ಓಪನ್ ದ ವಿಂಡೋಸ್ ಆಫ್ ದ ಹೆವೆನ್ ಆ್ಯಂಡ್ ಶವರ್ ಎವ್ರಿ ಬ್ಲೆಸ್ಸಿಂಗ್ ಆನ್ ಯುವರ್ ರೂಮ್ ಸೋ ದಟ್ ಯುವರ್ ರೂಮ್ ವಿಲ್ ನಾಟ್ ಇನಫ್ ಟು ರಿಸೀವ್ ಇಟ್ ಮೈ ಸನ್ ಅಂಡ್ ಡಾಟರ್. ಆಕಾಶದ ದ್ವಾರಗಳ ತೆರೆದು ದೇವರು ನಿಮ್ಮ ಮನೆ ಹಿಡಿಯಲಾರದಷ್ಟು ಸ್ವರಗಳನ್ನ ಸುರಿಸುವ ಹಾಗೆ ದೇವರು ಮಾಡಕ್ಕೆ ಶಕ್ತನಾಗಿದ್ದಾನೆ, ಅವರು ಮಾಡಕ್ಕೆ ಶಕ್ತನಾಗಿದ್ದಾನೆ. ಆಮೇಲೆ ನೀವು ನಂಬಕ್ಕೆ ರೆಡಿ ಆಗಿದ್ದೀರಾ? He is able to do that one, but are you able to trust in him? Many at a time we won't believe God. Sometimes we play with God. Sometimes we don't do prayer. Sometimes we don't read the word of God. Sometimes we just sit like a monkey in the house, slag our day, sitting behind the ಟೆಲಿವಿಷನ್ ಎಲ್ಲ ಧಾರಾವಾಹಿಗಳನ್ನ ನೋಡಿಕೊಂಡು ನಮ್ಮ ಟೈಮ್ ಪಾಸ್ ಮಾಡ್ಕೊಂಡು ಹೋಗ್ಬಿಡ್ತೇವೆ. ಮೈ ಸನ್ ಅಂಡ್ ಡಾಟರ್, ಯಾವಾಗೆಲ್ಲ ನೀನು ಆ ರೀತಿ ಹೋಗ್ತೀಯಾ, ಐ ವಿಲ್ ಟೆಲ್ ಯು, ಡೇ ಬೈ ಡೇ ಯು ಲೂಸ್ ಯುವರ್ ಅನಾಯಿಂಟಿಂಗ್. ದಿನ ಕಳೆದ ಹಾಗೆ ನಿನ್ನ ಅಭಿಷೇಕ ಕಳ್ಕೊಂಡು ಹೋಗ್ತಾ ಇರುತ್ತೆ. ದೂರ 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 ಹೋಗಿ ಕೊನೆಗೆ ಹಣಕ್ಕೂ ಆಸೆಗೂ ಊಟಕ್ಕೆ ಅನ್ನೋದಿನ ನೀ ಕಷ್ಟಪಡೋ ಪರಿಸ್ಥಿತಿ ಬಂದ್ಬಿಡುತ್ತೆ. ಆದ ದೇವರು ವಾಕ್ಯ ಹೇಳುತ್ತೆ, ಏನು ತಿನ್ನಬೇಕು, ಏನು ಕುಡಿಯಬೇಕು, ಏನು ಒತ್ತುಕೊಳ್ಳಬೇಕೆಂದು ಚಿಂತೆ ಮಾಡಬೇಡಿ, ಇವುಗಳಿಗಾಗಿ ಲೋಕದ ಅಜ್ಞಾನಿಗಳು ಚಿಂತಿಸಿದ್ದಾರೆ. ಆದರೆ ನೀವಾದರೂ ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ದೇವರ ರಾಜ್ಯಕ್ಕಾಗಿಯೂ ನೀತಿಗಾಗಿಯೂ ತವಕ ಪಡಿರಿ. ದೇವರ ರಾಜ್ಯಕ್ಕಾಗಿಯೂ ನೀತಿಗಾಗಿಯೂ ತವಕ ಪಡಿರಿ. ಚಪ್ಪಾಳೆ ಪಕ್ಕದಲ್ಲಿ Hallelujah, praise the Lord, hallelujah. Seek ye first the kingdom of God and all his righteousness, and all these things shall be added unto you. But God says, my son and daughter,